ನಮಸ್ಕಾರ ಪ್ರೇಕ್ಷಕರೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ವಾರ ಮುಗಿತಾ ಬಂತು. ವೆರಿಫಿಕೇಷನ್ ಸ್ಲಿಪ್ ಮತ್ತು ಆಪ್ಷನ್ ಎಂಟ್ರಿ ಅಕ್ಸೆಪ್ಟೆಡ್ ಡೇಟ್ ನಾನು ಇವತ್ತು ಮಾಡಿದ್ದೆ. ಬಟ್ ನೀಟ್ ಒಂದು ಪ್ರಾಬ್ಲಮ್ ಇಶ್ಯೂ ಆಗಿರೋದ್ರಿಂದ, ಯಾಕಂತಂದರೆ ಈ ವರ್ಷ ಇವರು ಇದವರು ಮೊದಲೇ ಮಾಡೋಕ್ಕೆ ಆಗೋದಿಲ್ಲ, ಇಲ್ಲದನ್ನು ಮೈಮೇಲೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನೀಟನ್ನು ಮತ್ತು KCET ಎರಡನ್ನೂ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಪ್ರಾಮಿಸ್ ಕೂಡ ಮಾಡಿದ್ದಕ್ಕೆ ತಪ್ಪಾಗಿದ್ದಕ್ಕೆ. ಸೊ ಇವಾಗ ನೀಟನ್ನು ಕೊಳ ಹಾಕ್ಕೊಂಡಿದ್ದಾರೆ. ನೀಟು ಆಲ್ರೆಡಿ ಕೋರ್ಟ್ ಕೇಸಲ್ಲಿದೆ. 8ನೇ ತಾರೀಕಿಗೆ ಆಗಿದೆ ಹೇರಿಂಗು, ಮತ್ತು ನಾಳೆಗೆ 11ನೇ ತಾರೀಕಿಗೆ ಮತ್ತೊಂದು ಹೇರಿಂಗ್ ಇದೆ. ಅದನ್ನು ನೋಡಿಕೊಂಡು ಮುಂದಿನ ತಯಾರಿನ ಇವ್ರು ಮಾಡ್ಕೋಬೇಕಾಗತ್ತೆ. ಅಲ್ಲೇನಾಗುತ್ತೆ ಅದನ್ನು ನೋಡ್ಕೋಬೇಕು. ಅದು ಎಕ್ಸಾಮು ಏನೇನೋ ಹೇಳ್ತಾ ಇದ್ದಾರೆ ನೀಟಿದ್ದು. ಬಟ್ ಇವರು ವೆರಿಫಿಕೇಷನ್ ಸ್ಲಿಪ್ಪನ್ನು ಇದನ್ನು ನೋಡ್ಕೋಬೇಕು ಅಲ್ಲ, ನೀಟದ್ದು ನೋಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ಪನ್ನು ಸೀಟ್ ಮ್ಯಾಟ್ರಿಕ್ಸ್, ಸ್ಪೆಷಲಿ ನಮ್ಮ ಮೆಡಿಕಲ್ ವಿದ್ಯಾರ್ಥಿಗಳು ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂವರೆಗೂ ಕೂಡ ಬಂದಿಲ್ಲ. ಅದನ್ನು ಕೂಡ ನೋಡ್ಕೋಬೇಕು. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 2 ದಿನ ಕೊಡಬೇಕು. ಆಮೇಲೆ ಸೀಟ್ ಮ್ಯಾಟ್ರಿಕ್ಸಿಗೆ 2 ದಿನ ಕೊಡಬೇಕು. ಅದಾದ ಮೇಲೆ ಮತ್ತೇನು ಮಾಡಬೇಕಂತಂದರೆ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಬೇಕು. ಸ್ಕೆಡ್ಯೂಲ್ 1ನೇ ರೌಂಡು, 2ನೇ ರೌಂಡು, ಅಥವಾ 1ನೇ ರೌಂಡದ್ದು ಟೋಟಲ್ ಫಸ್ಟ್ ರೌಂಡದ್ದು ಮಾಪಪ್ ರೌಂಡದ್ದು ಇನ್ಕ್ಲೂಡಿಂಗ್ ಫೈನಲ್ ರಿಸಲ್ಟ್ಸು, ಆಮೇಲೆ ಆರ್ಡರ್ ಕಾಪಿ ಡೌನ್ಲೋಡು, ಅಡ್ಮಿಷನ್ ಲಾಸ್ಟ್ ಡೇಟು, ಇಷ್ಟೊಂದು ಸ್ಕೆಡ್ಯೂಲನ್ನು ರೆಡಿ ಮಾಡ್ಕೋಬೇಕು ಅಡ್ವಾನ್ಸ್ ಆಗಿ. ಇದಕ್ಕೆಲ್ಲ ಟೈಮನ್ನು ಆಲ್ರೆಡಿ ಸೆಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈಗ ಒಂದು ನಾಳೆಗೆ ಇರುವಂಥ ಒಂದು ಹಿಯರಿಂಗ್ ಏನಿದೆ ನೀಟ್ದು, ಅದನ್ನು ನೋಡಿಕೊಂಡು, ಸೊ ನನಗೆ ಟೋಟಲಾಗಿ ಹೇಳೋದಾದರೆ ಈ ವಾರ ಅಂತೂ ಆಪ್ಷನ್ ಎಂಟ್ರಿ ಇಲ್ಲ. ಈ ವಾರ ಏನಿಲ್ಲ ಅಂತಂದರೆ ಇದು ವೆರಿಫಿಕೇಷನ್ ಸ್ಲಿಪ್ಪು ಇಲ್ಲ. ಏನಾದರೂ ಇನ್ ಕೇಸ್ ಆಫ್ ಬಂದರೆ ಸೆಕೆಂಡ್ ಸ್ಯಾಟರ್ಡೆ ಮುಂದೆ ಬರುವಂಥ ವಾರ ಸ್ಯಾಟರ್ಡೆ ದಿನ ಏನಾದರೂ ಮಾಡಬೇಕು. ಅದು ಇಲ್ಲಪ್ಪ ಅಂತಂದರೆ ಮುಂದಿನ ವಾರನೇ ವೆರಿಫಿಕೇಷನ್ ಸ್ಲಿಪ್. ಅಲ್ಲಿ ತನಕ ನಾವು ಹೇಳಿದ್ದನ್ನು ಹೇಳಬೇಕು, ನೀವು ಕೇಳಿದ್ದನ್ನು ಕೇಳ್ತಿರಬೇಕು ಅನ್ನೋ ರೀತಿಯಲ್ಲಿ ಆಗುತ್ತೆ. ಮತ್ತು ನಾವು ಲೈವಲ್ಲಿ ಬಂದಿರ್ತೇನೆ. ಲೈವಲ್ಲಿ ಬಂದಾಗ ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು, ಓಕೆನಾ. ಮತ್ತು ಹೇಳುವಂಥದ್ದು ಏನಿಲ್ಲ, ಎಲ್ಲ ರೆಡಿಯಾಗಿದ್ದೀರಿ, ಓಕೆ, ಎಲ್ಲ ಅಡ್ವಾನ್ಸ್ ಆಗಿದ್ದೀರಿ. ಜಸ್ಟ್ ಏನಿಲ್ಲಪ್ಪ, ಒಂದು ಆಪ್ಷನ್ ಎಂಟ್ರಿ ಬಿಡೋದು ಒಂದೇ ಬಾಕಿ. ಎಲ್ಲ ನೀವು ಪಟ ಮಾಡ್ಕೊತೀರಿ. ಆಮೇಲೆ ಅದರಲ್ಲಿ ಏನು ಟ್ವಿಸ್ಟ್ ಅನ್ನೋದು ಇಲ್ಲೇ ಇಲ್ಲ. ನಮ್ಮ ಸ್ಪೆಷಲಿ BS ನರ್ಸಿಂಗ್ ಹೇಳ್ಕೊಳ್ಳೋಂಥ ಟ್ವಿಸ್ಟ್ ಅಂತ ಏನಿಲ್ಲ ಅದರಲ್ಲಿ. ಸುಮ್ಮನೆ ಕಾಲೇಜ್ ಸೆಲೆಕ್ಷನ್ ಬಿಟ್ಟಾಗ ಟಿಕ್ ಮಾಡ್ತಾ ಹೋಗೋದು ಒಂದೇ. ಟಿಕ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಮುಗಿದೋದು ಅಷ್ಟೇ. ಒಂದು ಪ್ರಿಂಟ್ ಬರುತ್ತೆ, ಅದನ್ನ ಇಟ್ಕೊಂಡು ಕುಂದ್ರದಷ್ಟೇ. ಇಷ್ಟೇ ಸಿಂಪಲ್ ಆಗಿರುವಂಥ ಪ್ರೊಸೀಜರ್ ಮುಂದಿನ ತಯಾರಿಯಲ್ಲಿ. ಇದು ಮುಗಿದ ಮೇಲೆ, ನಮ್ಮ BS ನರ್ಸಿಂಗ್ ಮುಗಿದ ಮೇಲೆ ನಮ್ಮ ಅಲೈಡೆಡ್ ಸೈನ್ಸಿಗೆ ಮತ್ತು BPO BPTಗಳಿಗೆ ಒಂದು ಏನನ್ನು ಸ್ಕೆಡ್ಯೂಲನ್ನು ರೆಡಿ ಮಾಡ್ಕೊತಾರೆ. ಇದು ಮುಗಿಬೇಕಲ್ಲ, ಇವಾಗ 2ನೇ ರೌಂಡ್ ತನಕ ಆದರೂ ಮಿನಿಮಮ್ ಮುಗಿಬೇಕು BS ನರ್ಸಿಂಗ್ದು. ಮತ್ತೇನಾದರೂ ಡೌಟ್ ಇದ್ದರೆ ನಾನು ಪ್ರತಿ ಸಂಜೆ 5:15 ನಂತರ ನಾನು ಲೈವಲ್ಲಿ ಇರ್ತೇನೆ. ನೀವು ಲೈವಲ್ಲಿ ಬಂದಾಗ ನನಗೆ ಮಾಹಿತಿಯನ್ನು ಕೇಳ್ಬೋದು.